ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿರ್ಸನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಬ್ಲೌಸ್ಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಫಸ್ಟ್ ವಿಡಿಯೋಲ್ಲದೆ ಮಾಡಬೇಕಿತ್ತು, ನಂಗೆ ಟೈಮ್ ಇಲ್ದಿರೋ ಕಾರಣ ಲೇಟ್ ಆಗೋಯ್ತು. ಇವಾಗ ಮೆಜರ್ಮೆಂಟ್ ಯಾವ ಥರ ತೊಗೊಂಡ್ರೆ ಯಾವ ಬಾಡಿಗೆ ತಕ್ಕಂಗೆ ಯಾವ ಥರ ಮೆಜರ್ಮೆಂಟ್ ನಾವು ತೊಗೋಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡು. ಅದೇ ಥರ ಮೆಜರ್ಮೆಂಟ್ ತೊಗೊಂಡು ನೀವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಯಾವ ಥರ ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನಾನು ಪ್ರತಿಯೊಂದು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಹೆಂಗೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಿಂದ ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ. ಅದೇ ಥರ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಮಾಡೋ ಅಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ಥರ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಫಸ್ಟ್ ಒನ್, ನಾವು ಈ ಬೋನಿಂದ ಈ ಬೋನ್ಗೆ ಶೋಲ್ಡರ್ ಲೆಕ್ಕ ಹಾಕ್ತೀವಿ. ಇವಾಗ ಡೀಪ್ ನೆಕ್ ಇದ್ದರೆ ಕಮ್ಮಿ ತೊಗೊಳ್ಳೋದು ಆ ಥರ ಏನೂ ಇರಬಾರ್ದು. ಯಾವುದೇ ನೆಕ್ ಇರಲಿ ಯಾವುದೇ ಇರಲಿ ಫಸ್ಟು ಅಳತೆ ಮಾಡಬೇಕಾಗಿರೋದು ಶೋಲ್ಡರ್. ಇಲ್ಲಿ ಬೋನ್ ಇರುತ್ತೆ, ಆ ಬೋನಿಂದ ಕರೆಕ್ಟಾಗಿ ಹಿಂಗೆ ಬೋನು ಎಷ್ಟು 14 ಬರುತ್ತೆ. ನಾವೇನು ಮಾಡಬೇಕು, ಶೋಲ್ಡರ್ ಅಂತ ಅದು ಮೆಜರ್ಮೆಂಟ್ ಯಾವ ಥರ ಬರುತ್ತಬೇಕಂದ್ರೆ ಇನ್ನೊಂದು ಸ್ಲಿಪ್ಪಲ್ಲಿ ಬರೆದು ತೋರಿಸ್ತೀನಿ. ಇವಾಗ ಬರೀ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕಂತ ತೋರಿಸ್ತೀನಿ. ಈ ಬೋನಿಂದ ಈ ಬೋನ್ಗೆ 14 ಇದೆ, 14 ತೊಗೋಬೇಕು. ಅದು ಒಬ್ಬೊಬ್ಬರಿಗೆ 15 ಬರುತ್ತೆ, 15 ತೊಗೊಳ್ಳಿ, ನೋ ಪ್ರಾಬ್ಲಮ್. ಶೋಲ್ಡರ್ ಆಯಿತು. ನೆಕ್ಸ್ಟು ಒಬ್ಬರಿಗೆ ಕ್ರಾಸಾಗಿ ತೊಗೊತಾರೆ. ಕ್ರಾಸಾಗಿ ತೊಗೊಳಿದ್ರೆ ಏನಾಗುತ್ತೆ ಅಂದರೆ ಕಟ್ ಮಾಡಬೇಕಾದ್ರೆ ಚಿಕ್ಕದಾಗಿ 3 ಇಂಚ್ ಬ್ರಾಡ್ ತೊಗೊತೀವಿ, ಮತ್ತು ಈ ಕ್ರಾಸ್ ತೊಗೊಂಡ್ರೆ ಅದು ಡೀಪು ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ನೀವು ಸ್ಟ್ರೈಟಾಗೆ ತೊಗೊಳ್ಳಿ. ಯಾಕಂದರೆ ಕಟ್ ಮಾಡಬೇಕಾದ್ರೆ ತುಂಬ ನಾವು ಯಾವಾಗೂ ಲೆಕ್ಕಾಚಾರ ಹಾಕೋದು ಸ್ಟ್ರೈಟಾಗೆ. ಅದರಿಂದ ಏನು ಮಾಡಬೇಕು, ಸ್ಟ್ರೈಟಾಗಿ ಲೆಕ್ಕಾಚಾರ ತೊಗೊಂಡ್ರೆ ಮೆಜರ್ಮೆಂಟು ಕಟ್ ಮಾಡಬೇಕಾದ್ರೆ ಸ್ಟ್ರೈಟಾಗೆ ಕಟ್ ಮಾಡ್ತೀವಿ. ಮಾರ್ಕ್ ಮಾಡಬೇಕಾದ್ರೆ ಸ್ಟ್ರೈಟ್ ಬಟ್ಟೆಯಲ್ಲಿ ಅವಾಗ ಏನಾಗುತ್ತೆ ಅಂದರೆ ನಮ್ಗೆ ಎರಡಕ್ಕೂ ಬ್ಯಾಲೆನ್ಸ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಯಾವಾಗಲೂ ಅಷ್ಟೇ ಸ್ಟ್ರೈಟಾಗೆ ತೊಗೊಳ್ಳಿ. ನೋಡಿ ಈಗ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿಂದ ನೆಕ್ ಡಿಪ್ಪು ನಾರ್ಮಲ್ ಡ್ರೆಸ್ಗಾದರೆ 6.5 ಬರುತ್ತೆ. ಬ್ಲೌಸು ಅದಕ್ಕೋಸ್ಕರ ಏನು ಮಾಡ್ತೀವಿ 7 ಇಲ್ಲ 7.5 ಬ್ಲೌಸ್ಗೆ ತೊಗೊತೀವಿ. ನಾರ್ಮಲ್ ಸೈಜ್ಗೆ ಸ್ವಲ್ಪ ಹೈಟು ದಪ್ಪ ಇರೋರಿಗೆ ಒಂದು ಅರ್ಧ ಇಂಚ್ ಜಾಸ್ತಿ ಬರ್ಬೋದು, 8 ಇಂಚ್ ಬರ್ಬೋದು ಮ್ಯಾಕ್ಸಿಮಮ್. ನೋಡಿ ಡೀಪ್ ಆಯಿತು 7. ಓಕೆ, ಫ್ರಂಟ್ ಲೆಂತ್ ತುಂಬ ಇಂಪಾರ್ಟೆಂಟ್ ಇದು. ಫ್ರಂಟ್ ನೋಡಿ ಅಂದಾಜಾಗಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಕಸ್ಟಮರ್ಗೆ ನಾವು ಅಂದಾಜಾಗಿ ತೊಗೋಬೇಕು. ಇವಾಗ ನೋಡಿ 10, 14.5 ಫ್ರಂಟ್ ಲೆಂತು. ಸ್ಲಿಮ್ ಆಗಿದ್ದಾರೆ ಅದಕ್ಕೋಸ್ಕರ 14.5 ಬರುತ್ತೆ. ಈ ಥರ ಸುಮ್ಮನೆ ಅಂದಾಜಾಗಿ ಕಸ್ಟಮರ್ ಹತ್ರ ಡೈರೆಕ್ಟ್ ತೊಗೊಳಕ್ಕೆ ಅಂದಾಜಾಗಿ ಈ ಥರ ಫ್ರಂಟ್ ಲೆಂತ್ ತೊಗೋಬೇಕು. ಇದು ಶೋಲ್ಡರ್ ಆಯಿತು, ಫ್ರಂಟ್ ಡೀಪು, ಬ್ರೆಸ್ಟ್ ಪಾಯಿಂಟು, ಫುಲ್ಲು ಫ್ರಂಟ್ ಲೆಂತು. ಇದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕಟ್ ಮಾಡಬೇಕಾದ್ರೆ ನಾವು ಎಷ್ಟೆಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋದು ನಮ್ಗೆ ಐಡಿಯಾ ಬರುತ್ತೆ. ಅದರಿಂದ ಏನಾಗುತ್ತೆ, ಒಬ್ಬೊಬ್ರು ಸಣ್ಣ ಇರ್ತಾರೆ, ದಪ್ಪ ಇರ್ತಾರೆ, ಅದಕ್ಕೋಸ್ಕರ ಫ್ರಂಟ್ ಡೀಪು ಇದು ಫ್ರಂಟ್ ಲೆಂತ್ ಕಂಪಲ್ಸರಿ ತೊಗೋಬೇಕು. ಬೋಟ್ ನೆಕ್ಕು ಈ ಥರ ಇರೋರಿಗೆ ಇಲ್ಲಿ ನೆಕ್ ಲೂಸ್ ಬರ್ತಾ ಇದೆ, ಇಲ್ಲಿ ಲೂಸ್ ಬರ್ತಾ ಇದೆ ಅಂತಾರೆ. ಏನಕ್ಕೆ ಲೂಸ್ ಬರುತ್ತೆ ಅಂದರೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೋಟ್ ನೆಕ್ಕಲ್ಲಿ ಏನಾಗುತ್ತೆ, ಇಲ್ಲಿ ಲೂಸ್ ಬರ್ತಾ ಇದೆ ಅಂತ ನೋಡಿ, ಇದು ಎಷ್ಟು ಪರ್ಫೆಕ್ಟಾಗಿ ಕುಂತಿದೆ. ಅವಾಗ ಏನು ಮಾಡಬೇಕು ಅಂತಂದರೆ ಇದು ನಾವು ಮಾಡಿರೋ ಬ್ಲೌಸು ಪರ್ಫೆಕ್ಟಾಗಿ ಕುಂತಿದೆ. ಒಬ್ಬೊಬ್ಬರಿಗೆ ಲೂಸ್ ಬರ್ತಾ ಇದೆ ಅಂತ ಒಬ್ಬೊಬ್ರು ಕೇಳ್ತಾರೆ, ಅದೇ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೋಟ್ ನೆಕ್ ತೊಗೋಬೇಕಾದ್ರೆ ಇದು ನೋಡಿ, ಇದು ತೊಗೋಬೇಕು ಎಷ್ಟು 12.5. ಇದನ್ನು ಫ್ರಂಟ್ ಕ್ರಾಸ್ ಅಂತ ತೊಗೊತೀವಿ ಮೆಜರ್ಮೆಂಟು. ಅಲ್ಲಿ ಬರಿಬೇಕಾದ್ರೆ ನಾನು ತೋರಿಸ್ತೀನಿ. ಇದು ಫ್ರಂಟ್ ಕ್ರಾಸ್. ಇದು ತಗೊಂಡ್ರೆ ಫ್ರಂಟ್ ನಾವು ಶೇಪ್ ತೆಗಿಬೇಕಾದ್ರೆ ಇದನ್ನ 12.5 ತೊಗೊಂಡು ಅಲ್ಲಿ ಮಾರ್ಕ್ ಮಾಡಿ ಹಿಂಗೆ ಕಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ಹಾಕೋಬೇಂದ್ರು ಇಲ್ಲಿ ಲೂಸ್ ಬರಲ್ಲ. ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಈ ಥರ ಕ್ಲೋಸ್ ನೆಕ್ಕು ಬಂದಾಗ ಏನಾಗುತ್ತೆ, ಇದು ಫ್ರಂಟ್ ಕ್ರಾಸ್ ತೊಗೋಬೇಕು. ನೆಕ್ಸ್ಟು ಸ್ಲೀವ್ ಲೆಂತು. ಇದರಲ್ಲಿ ಸ್ಲೀವ್ಸ್ ಇಲ್ಲ, ನಾನು ಅಂದಾಜಾಗಿ ಸ್ಲೀವ್ಸ್ ಇದ್ದಾಗ ಏನು ಮಾಡಬೇಕು, ಸ್ಲೀವ್ ಲೆಂತ್ ಎಷ್ಟು 10.5 ಇದೆ, 10.5. ಅದಾದಮೇಲೆ ಇದು ಹಿಂಗೆ ರೌಂಡು 11.5 ಬರುತ್ತೆ. ಅದಾದಮೇಲೆ ಆರ್ಮೋಲ್ ಹಿಂಗೆ ಬೆಳ್ಳಿಟ್ಕೊಳ್ಳೋದು, ಸ್ವಲ್ಪ ಮೇಲೆ ಎತ್ಕೊಳ್ಳೋದು, ಹೆಂಗೆಲ್ಲ ಮಾಡ್ಬೋದು. ಯಾಕಂದರೆ ಅದು ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಲೂಸ್ ಬಂತು ಅಂದರೆ ಇಲ್ಲೆಲ್ಲ ನಿಮಗೆ ರಿಂಕಲ್ಸ್ ಬರುತ್ತೆ. ಈಗ ಅದಕ್ಕೆ ಲೂಸ್ ತೊಗೊಂಡ್ರೆ ಹಂಗೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಪರ್ಫೆಕ್ಟಾಗಿ ನೋಡಿ 16 ಬರುತ್ತೆ, ಈ ಥರ ತೊಗೋಬೇಕು. 16 ಬರುತ್ತಾ, ಅದು ಇದಾಯಿತು. ನೆಕ್ಸ್ಟ್ ಶೋಲ್ಡರಿಂದ ಹಿಡಿದು ಹಿಂಗೆ ಬ್ಲೌಸ್ ಲೆಂತ್ ಎಷ್ಟು ತಗೋಬೇಕು ನೋಡಿ, ಈ ಥರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇರಬೇಕು. ಬ್ಲೌಸ್ ಹೊಲ್ದ ಮೇಲೆ 14 ಬೇಕು.
ಬ್ಲೌಸ್ ಲೆಂತ್ ತಗೊಂಡ್ವಾ. ನೆಕ್ಸ್ಟು ಬ್ಯಾಕ್ ಡೀಪು ಇದು ಎಲ್ಲಿವರೆಗೂ ಇದೆ, 10.5 ಇದೆ. ಬ್ಯಾಕ್ ಡೀಪ್ 10.5 ಈ ಥರ. ನೆಕ್ಸ್ಟ್ ಈ ಥರ ಡೀಪ್ ನೆಕ್ಕು, ಈ ಥರ ಟ್ರಾನ್ಸ್ಪರೆಂಟು ಇದ್ದಾಗ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಬ್ರಾಡು ತೊಗೋಬೇಕು. ನಾವು ಅಂದಾಜಾಗಿ ಇಟ್ಬಿಡೋದು, ಮತ್ತು ಕಸ್ಟಮರು ಇದೇನಪ್ಪ ಇಷ್ಟು ಇಟ್ಬಿಟ್ಟಿದ್ದಾರೆ ಅನ್ನೋದು ಅದೆಲ್ಲ ಇಟ್ಕೋಬಾರ್ದು. ಬ್ರಾಡ್ ಎಷ್ಟು ಬೇಕು ಅಂತ ನೀವು ಪರ್ಫೆಕ್ಟಾಗಿ ಕೇಳಿ ತೊಗೋಬೇಕು. ನೋಡಿ ಇದು 8 ಇಂಚ್ ಕೇಳಿದ್ದಾರೆ, 8 ಇಂಚ್ ಮಾಡಿದ್ದೀವಿ ಬ್ರಾಡು. ನೀವು ಅದೇ ಥರ ಟ್ರಾನ್ಸ್ಪರೆಂಟು ರೆಗ್ಯುಲರ್ ನೆಕ್ಕಿಗೆ ಏನು ಬೇಡ. ನಾವು ಯಾಕಂದರೆ ಇಲ್ಲಿ 3 ಇಂಚ್ ಇಟ್ಕೊತೀವಿ, 3.5 ಇಟ್ಕೊತೀವಿ, ಅದು ಅವಾಗ ಸ್ಟ್ರೈಟಾಗಿ ಬಂದ್ಬಿಡುತ್ತೆ. ಈ ಥರ ಟ್ರಾನ್ಸ್ಪರೆಂಟು, ಆಮೇಲೆ ಇಲ್ಲಿ ಕ್ಲೋಸ್ ನೆಕ್ ಬಂದು ಈ ಥರ ನೆಕ್ ಶೇಪ್ಗಳು ಬರ್ತವೆ, ರೌಂಡು ಮತ್ತು ಈ ಥರ ಡೈಮಂಡು ಈ ಥರ ಬರ್ತವೆ. ಅವಕ್ಕೆ ಕಸ್ಟಮರ್ ಹತ್ರ ಇಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ. ಮೇಡಮ್ 7.5 ಬೇಕಾ, 7 ಬೇಕಾ, 8 ಬೇಕಾ, 9 ಬೇಕಾ ಅಂತ. ಒಬ್ಬರು 9 ಹೇಳಿದ್ದಾರೆ. ನಾನು ನೆಕ್ಸ್ಟು ಅದು ಬ್ಲೌಸ್ ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಮತ್ತು ರೆಡಿ ಆದಮೇಲೆ ಅದು ಹೆಂಗೆ ಬಂದಿದೆ, ಕಸ್ಟಮರ್ ರಿಪ್ಲೈ ಹೆಂಗೆ ಬಂದಿದೆ ಅಂತ ವಾಟ್ಸಪ್ಪಲ್ಲಿ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅದಕ್ಕೋಸ್ಕರ ಇದು 8 ಇಂಚ್ ಇದೆ, 8 ಇಂಚ್ ತೊಗೋಬೇಕು, ಆಯಿತಾ. ನೆಕ್ಸ್ಟು ಇದರಲ್ಲೂ ಅಷ್ಟೇ ಫ್ರಂಟ್ ಕ್ರಾಸ್ ತೋರಿಸ್ದೆ, ಇದು ಬ್ಯಾಕ್ ಕ್ರಾಸ್ ಅಂತೀವಿ. ಒಬ್ಬೊಬ್ರಿಗೆ ಇಲ್ಲಿ ಹಿಂಗೆ ಶೇಪ್ ಜಾಸ್ತಿ ಇರುತ್ತೆ. ಇಲ್ಲಿ ಫ್ರಂಟ್ ಪೋರ್ಷನ್ನು ಇಲ್ಲಿ ಕಮ್ಮಿ ಇರುತ್ತೆ. ಇಲ್ಲಿ 12.5 13 ಬರುತ್ತೆ ಈ ಫ್ರಂಟ್ ಕ್ರಾಸು. ಇಲ್ಲಿ ತೊಗೊಂಡ್ರೆ 14 ಬರುತ್ತೆ ಒಬ್ಬೊಬ್ಬರಿಗೆ. ಅದಕ್ಕೆ ಏನು ಮಾಡಬೇಕು, ಕ್ಲೋಸ್ ನೆಕ್ಕು ಕಲರ್ ನೆಕ್ ತೊಗೋಬೇಕಾದ್ರೆ ಇದು ತೊಗೋಬೇಕು. ನೋಡಿ ಇದು ಕ್ಲೋಸ್ ನೆಕ್ಕು. ಇದು ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, ಒಂದೊಂದ್ಸಲಿ ಸ್ಲಿಮ್ಮರ್ ನಾರ್ಮಲ್ ಆಗಿದ್ರೆ ಏನಾಗುತ್ತೆ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕುತ್ಕೊಂಡ್ಬಿಡುತ್ತೆ. ಇಲ್ಲ ಇಲ್ಲಿ ಸ್ವಲ್ಪ ಉಟ್ಕೊಂಡಿದೆ ಅಂದರೆ ಇಲ್ಲಿ ಕೈಗೆ ಹಿಂಗೆ ಅನ್ನಕ್ಕಾಗಲ್ಲ, ಟೈಟ್ ಆಗಿಬಿಡ್ತದೆ ಬ್ಲೌಸ್. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಪ್ರತಿಯೊಂದಕ್ಕೂ ಇಲ್ಲಿ ತೊಗೋಬೇಕು. ಇದು ಎಷ್ಟು ಬರುತ್ತೆ ನೋಡಿ. ನೋಡಿ ಇದು 14 ಇದೆ ಬ್ಯಾಕು, 14 ಇದೆ. ಫ್ರಂಟು 12.5 ಇದೆ. ಅವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ಬ ಶೇಪಲ್ಲಿ ಅಂದಿರ್ತವೆ. ಈ ಥರ ಬ್ಲೌಸ್ ನೆಕ್ಕು, ಬೋಟ್ ನೆಕ್ಕು, ಕಾಲರ್ ನೆಕ್ ಬಂದಾಗ ಇದು ಫ್ರಂಟ್ ಕ್ರಾಸು, ಇದು ಬ್ಯಾಕ್ ಕ್ರಾಸು, ಶೋಲ್ಡರು, ಬ್ಲೌಸ್ ಲೆಂತು, ಡೀಪು, ಬ್ರಾಡು, ಇದು ಅಷ್ಟೇ. ಈ ಥರ ಟ್ರಾನ್ಸ್ಪರೆಂಟ್ ಬಂದಾಗ ಇದೆಷ್ಟು ಬೇಕು ಅಂತ ತೊಗೋಬೇಕು. ಅದಾದಮೇಲೆ ಡೀಪ್ ಎಷ್ಟು ತೊಗೋಬೇಕು, ಡೀಪ್ ತೊಗೋಬೇಕು, ಇದು ತೊಗೋಬೇಕು, ಅಲ್ಲಿಂದ ಫ್ರಂಟ್ ಲೆಂತ್ ತೊಗೋಬೇಕು. ಇದಿಷ್ಟು ತೊಗೊಂಡಿದ್ರೆ ಅಂದರೆ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೆಲ್ಲಿ ಯಾವ ಶೇಪ್ ಎಷ್ಟೆಷ್ಟು ಮೆಜರ್ಮೆಂಟ್ ಇದೆ ಅಂತ ಮಾರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ರೆ ಅಂದರೆ ಅದಕ್ಕೆ ತಕ್ಕ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಅದ ಮೇಲೆ ಕಟ್ ಮಾಡಿ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಇದು ಚೆಸ್ಟ್ ಮೆಜರ್ಮೆಂಟು. ಮೆಜರ್ಮೆಂಟ್ ಯಾವ ಥರ ಬರ್ಕೋಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದು ಈ ಥರ ಕೈಗಳ ಮೇಲೆ ಅಂತ ಹೇಳ್ಬಿಟ್ಟು ಈ ಥರ ಇಲ್ಲಿ ತೊಗೋಬೇಕು. ಬ್ಲೌಸ್ಗಾದರೆ ಪರ್ಫೆಕ್ಟಾಗಿ ಟೈಟಾಗಿ ತಗೋಬೇಕು. 35 ಒಂದು ಮೆಜರ್ಮೆಂಟು. ಎರಡನೇದು ಅಪ್ಪರ್ ಚೆಸ್ಟ್ ಅಂತವ, ಅದನ್ನು ಇದು ಚೆಸ್ಟ್ ಮೆಜರ್ಮೆಂಟು. ಮೇಲ್ಗಡೆ ತಗೊಳ್ಳೋದು ಅಪ್ಪರ್ ಚೆಸ್ಟು, ಇದು ಚೆಸ್ಟು. ಅಲ್ಲಿ 35, ಇಲ್ಲಿ 36 ಬಂತು. 35 36. ನೆಕ್ಸ್ಟು ಕರೆಕ್ಟಾಗಿ ಬ್ಲೌಸ್ ಲೆಂತ್ ನಾವು ಎಲ್ಲಿ ತೊಗೊಂಡಿರ್ತೀವಿ ಕರೆಕ್ಟಾಗಿ ಅಲ್ಲೇ ಮೆಜರ್ಮೆಂಟು ಟೇಪ್ ಹಾಕಿ ಕರೆಕ್ಟಾಗಿ ತೊಗೊಳ್ಳಿ. ಹಿಂಗೆ 31 3 ಮೆಜರ್ಮೆಂಟು ಬ್ಲೌಸ್ಗೆ ಅಷ್ಟೇ. ಇದಿಷ್ಟು ತೊಗೊಂಡು ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿದಂದರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಶಾರ್ಟ್ಕಟ್ಟಲ್ಲಿ ಶೋಲ್ಡರು, ಅಪ್ಪರ್ ಚೆಸ್ಟು, ವೇಸ್ಟು, ಸ್ಲೀವ್ ಲೆಂತ್ ಅಂತ ಬರೆಯೋಕ್ಕಾಗಲ್ಲ. ಅದನ್ನು ನಾವು ಟೈಲರ್ ಶಾಪ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ ಬೂಟಿಕಲ್ಲಿ ಶಾರ್ಟ್ ಆಗಿ ಬರ್ಕೊತೀವಿ ಆ ಮೆಜರ್ಮೆಂಟ್ನ. ನಾನು ಸ್ಲಿಪ್ಪಲ್ಲೆಲ್ಲ ತೋರಿಸ್ಬೇಕಾದ್ರೆ ನಿಮ್ಗೆ ಒಬ್ಬೊಬ್ರಿಗೆ ಅರ್ಥ ಆಗಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಅದನ್ನು ಶಾರ್ಟ್ ಆಗಿ ಶೋಲ್ಡರ್ಗೆ ಏನಂತೀವಿ, ಯಾವ ಥರ ಬರ್ಕೊತೀವಿ ಶಾರ್ಟ್ ಫಾರ್ಮಲ್ಲ ಅಂತ ಅದು ಫುಲ್ ನೀಟಾಗಿ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರೆಸ್ಗೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಬಟ್ ಅದನ್ನು ಯಾವ ಥರ ಬರ್ಕೊತೀವಿ ಅಂತ ತೋರಿಸ್ಕೊಡ್ತೀನಿ. ಪ್ರತಿಯೊಂದು ತೋರಿಸ್ಕೊಡ್ತೀನಿ. ನಿಮ್ಗೆ ಏನು ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಅದೇ ಇಲ್ಲ ಡಿಸ್ಪ್ಲೇ ಮೇಲೆ ಕಳಿಸ್ತಾರೆ ನಂಬರ್ಗೆ, ವಾಟ್ಸಪ್ಪಲ್ಲಿ ಇಲ್ಲ ಫೋನ್ ಕಾಲಿ ಏನೇ ಒಂದು ಮಾಡಿ ನಿಮ್ಗೆ ಅದೇ ಥರ ನಾನು ವಿಡಿಯೋ ಮಾಡ್ಕೊಡ್ತೀನಿ.